ಗೈಸ್ ಪ್ರಯಾಣದಾಗ ಭಾಳ ಹುಷಾರಾಗಿ ಹೋಗ್ಬೇಕಾಗತ್ತ, ಭಾಳ ಸ್ಲೋ ಆಗಿ ಹೋಗ್ಬೇಕಾಗತ್ತ. ಸೊ ನೋಡಿಕೊಂಡು ಮಾಡಿಕೊಂಡು ಲಕ್ಷ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಹಿಂಗೆ ರಾಂಗ್ ವೇದಾಗ ಬರ್ತಿರ್ತಾರೆ, ಸೊ ನೋಡ್ಕೊಂಡು ಹೋಗ್ಬೇಕಾಗತ್ತ. ಫೈನಲ್ ಆಗಿ ನಮ್ಗೆ ಆಗಲಿ ಹೇಳ್ದಂಗೆ ನಾವು ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ. ಅಂತೂ ಇಂತೂ ನಮ್ಮೂರಿಗೆ ಪ್ರಯಾಣ ಸಾಕಪ್ಪ. ಬೆಂಗಳೂರು ಸಹವಾಸ ಇದ್ದು ಸಾಕಾಯ್ತು. ಗೈಸ್ ತುಮಕೂರಿಗೆ ಈಗ ಎಂಟ್ರಿ ಆಯಿತು. ಸೊ ಫುಲ್ ಬೆಳಕಾಗಿಬಿಟ್ಟೈತಿ ಈಗ. ಇದೇ ನೋಡ್ರಿ ತುಮಕೂರ್ದಾಗ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತೀರಿ ಕಾಮೆಂಟ್ ಮಾಡ್ರಿ, ನಮ್ಗೆ ಗೊತ್ತಾಗುತ್ತೆ. ನೀವು ನಮ್ಮ ವಿಡಿಯೋ ತುಮಕೂರ್ದಾಗ ನೋಡತ್ತಿಲ್ಲ ಅಂತ ಗೊತ್ತಾಗಬೇಕಲ್ಲ. ಸೊ ಪ್ಲೀಸ್ ಕಾಮೆಂಟ್, ಯಾರ್ಯಾರು ತುಮಕೂರಿಂದ ವಿಡಿಯೋ ನೋಡತ್ತಿರಲ್ಲ. ಆ್ಯಕ್ಚುಲಿ ನಾನು ತುಮಕೂರಿಗೆ ಭಾಳ ಸಲ ಬಂದೇನೆ. ಒಂದು MSc ನರ್ಸಿಂಗ್ ತುಮಕೂರ್ದಾಗ ಮಾಡಿರೋದ್ರಿಂದ ತುಮಕೂರ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದು ವಿಡಿಯೋನು ಅದಾವ, ಅದನ್ನು ನೋಡ್ರಿ. ಅಪ್ಪ ಈ ಗಡ ರೋಡ್ ಮೇಲೆ ಯಾಕೆ ಹಾಕ್ತಾರೋ ಗೊತ್ತಿಲ್ಲ. ಬೈಕಿಗೆ ಅಂತೂ ಭಾಳ ಕಷ್ಟ ಅನ್ಸುತ್ತೆ. ಹಾಂ ಗೈಸ್ ಇಲ್ಲೇ ನಷ್ಟ ನೋಡೋದು, ನಷ್ಟ ಐತಿ. ನಿಮಗೆ ಇನ್ನೊಂದು ಹೇಳ್ಬೇಕು ಮೇನ್. ಸೊ ವಾಪಸ್ಸು ನಮ್ಮ ಬಿಜಾಪುರ ಹೊಂಟಿನಲ್ಲ ನಮ್ಮ ಊರಿಗೆ. ಸೊ ಈ ಬರೋ ವಿಷಯ ನಾನು ನಮ್ಮ ಮನ್ಯಾಗ ಯಾರಿಗೂ ಹೇಳಿಲ್ಲ. ಸೊ ಇದೊಂಥರ ಸರ್ಪ್ರೈಸ್ ಇರುತ್ತೆ. ನಮ್ಮ ತಮ್ಮಗೆ ಹೇಳಿಲ್ಲ, ನಮ್ಮ ಪಪ್ಪಾಗೆ ಹೇಳಿಲ್ಲ, ನಮ್ಮ ಮಮ್ಮಿಗೆ ಹೇಳಿಲ್ಲ, ಒಟ್ಟು ಯಾರಿಗೂ ಹೇಳಿಲ್ಲ ನಮ್ಮ ಮನೆಗೆ ಬರೋದು. ಸೊ ಡೈರೆಕ್ಟಾಗಿ ಹೋಗಿ ಅವ್ರಿಗೆ ಹೇಳ್ತೀನಿ, ಡೈರೆಕ್ಟಾಗಿ ಸರ್ಪ್ರೈಸ್ ಕೊಡ್ತೀನಿ. ಆಮೇಲೆ ಇದು ಫಸ್ಟ್ ಟೈಮ್ ಈ ನನ್ನ ಹೊಸ NS 125 ಬೈಕನ್ನು ಫಸ್ಟ್ ಟೈಮ್ ಮನೆಗೆ ಹೇಳ್ತೀನಿ. ಸೊ ಇದ್ರ ರಿಯಾಕ್ಷನ್ ಹೆಂಗಿರುತ್ತೆ, ನಾನು ಹೆಲ್ಮೆಟ್ ಕ್ಯಾಮ್ರಾ ಹಾಕ್ಕೊಂಡು ವಿಡಿಯೋ ಮಾಡತ್ತೀನಿ. ಸೊ ಅವ್ರ ರಿಯಾಕ್ಷನ್ ಕಲೆಕ್ಟ್ ಮಾಡೋಣಂತ ಹೆಂಗೆ ಇರ್ತೈತಿ ಅಂತೇಳಿ, ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರಂತ ರಿಯಾಕ್ಷನ್ ನೋಡೋಣಂತ ಅವ್ರದ್ದು. ಸೊ ಅವ್ರಿಗೆ ಒಂಥರ ಸರ್ಪ್ರೈಸ್ ವಿಸಿಟ್ ಕೊಡತ್ತೀನಿ. ಸಾರಿ ಯಾರಿಗೂ ಹೇಳಿಲ್ಲ, ಒಬ್ರಿಗೂ ಗೊತ್ತಿಲ್ಲ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಮನ್ಯಾಗ ಯಾರು ಇರ್ತಾರೋ ಇರಲ್ಲೋ ಗೊತ್ತಿಲ್ಲ. ಮುತ್ತೆ ಇರ್ತಾರೋ, ಆಯಿ ಇರ್ತಾರೋ ಗೊತ್ತಿಲ್ಲ, ಪಪ್ಪ ಮಮ್ಮಿ ಇಬ್ಬರು ಇರ್ತಾರೋ ಗೊತ್ತಿಲ್ಲ, ನಮ್ಮ ತಮ್ಮ ಇರ್ತಾನೋ ಇಲ್ಲೋ ಗೊತ್ತಿಲ್ಲ. ಸೊ ಎಲ್ಲರೂ ನಮ್ಮ ಕಡೆ ಕೆಲ್ಸಕ್ಕೆ ಗೊತ್ತಾಗಿರ್ತಾರೆ. ಸೊ ಇರಲಿಲ್ಲ ಅಂದ್ರೆ ಸರ್ಪ್ರೈಸ್ ಮಿಸ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಹೋದಾಗ ಅವ್ರು ಮನೆಯಾಗಿದ್ರು ಅಂದ್ರೆ ಅದೊಂದು ಭಾರಿ ಆ ರಿಯಾಕ್ಷನ್ ಸಿಗುತ್ತೆ, ಮೋಸ್ಟ್ಲಿ ಸಿಮೆಂಟ್ ಫ್ಯಾಕ್ಟ್ರಿ. ಸೊ ನೋಡೋಣ ಅಂತ ನನಗಂತೂ ಇರ್ತಾರಂತ ಅನ್ಸುತ್ತೆ. ಇಷ್ಟೊಂದು 2-3 ಜನ ಸಿಗ್ಬೋದು ಈ ಕ್ಯಾಮ್ರಾದಾಗ ಅಂತೇಳಿ ಅನ್ಸುತ್ತಾ, ನೋಡೋಣ. ಸೊ ಈಗ ಟೈಮ್ ಆಲ್ಮೋಸ್ಟ್ ಎಷ್ಟಾಗೈತಪ್ಪ ಅಂದ್ರೆ 9:30 ಐತಿ. ಇನ್ನು 316 ಕಿಲೋಮೀಟ್ರ್ ಪೆಂಡಿಂಗ್ ಐತಿ. ಹೋಗೋಣ ಸಕಾಸ್. ಕೃಷ್ಣಾ ನದಿ ಅದು ಇರ್ಬೋದು, ಮೇ ಬಿ ಅನ್ಕೋತೀನಿ. ಕೃಷ್ಣಾ ನದಿನೇ ಐತಿ ಇದು. ಅಯ್ಯೋ ಸ್ವರ್ಗ ಗೈಸ್, ಸ್ವರ್ಗ. ಟನಲ್ ಬಂತು. ಅಯ್ಯೋ ವೇಟ್ ಮಾಡಿ ಟನಲ್ ಬಂತು. ನನ್ನ ಕ್ಯಾಮ್ರಾ ಆನ್ ಆಗೈತಿ, ವಿಡಿಯೋ ಸ್ಟಾರ್ಟ್ ಐತಿ. ಎಸ್ ಹೊಸಪೇಟೆ, ಬಳ್ಳಾರಿ, ಹುಬ್ಬಳ್ಳಿ, ಹುನಗುಂದ. ಓಕೆ, ಐ ಆಮ್ ವೆರಿ ಎಕ್ಸೈಟೆಡ್. ಓಕೆ, ಇಲ್ಲೊಂದು ಇಂದ್ರಶ್ರೀ ನಮ್ದು ಗಾಡಿದು ಒಂದು ವಿಡಿಯೋ ಮಾಡೋಣಲ್ಲ. ಗೈಸ್ ಆಲ್ರೆಡಿ ಟನಲ್ ಬಂದೀವಿ. ಸೊ ನಮ್ಮ ಗಾಡಿಯಲ್ಲಿ ನಿಲ್ಸಿದ್ದೀವಿ. ಟನಲ್ ನೋಡ್ತಿರ್ಬೋದು, ನೆಕ್ಸ್ಟ್ ಲೆವೆಲ್ ಐತೆ. ಅದು ಸಣ್ಣದೈತೆ, ಅಷ್ಟೊಂದಿಂದ ಹೊಡೆದಿಲ್ಲ. ಸೊ ಈಗ ಮತ್ತೇನಿಲ್ಲ, ಡೈರೆಕ್ಟಾಗಿ ಎಂಟ್ರಿ ಕೊಡೋಣ ಅಂತ. ಬಾರಿ
ಬಾ ಮೇಲ್ಗಡೆ ಗುಡ್ಡ, ಕೆಳಗಡೆ ಟನಲ್. ಸೌಂಡ್ ಆಗುತ್ತೆ ಅನ್ಸುತ್ತೆ. ಓಹೋ ಎಷ್ಟು ಕೂಲ್ ಐತೆ ಇದು, ಪೂರ ಕೂಲ್ ಐತೆ. ಲೈಟ್ ಹಾಕ್ಯಾರ ಒಳಗೆಲ್ಲ. ನೈಟ್ ಟೈಮ್ ಗಾಡಿ ಓಡಿಸ್ಲಾಗ ಆಗತ್ತೆ ನೋಡಿ ಇಲ್ಲಿ ಅಲ್ಲ. ಸೂಪರ್ ಸೂಪರ್ ಸೂಪರ್. ಇರುವೇ 2-3 ಗಾಡಿ ಅದ, ಅಷ್ಟಕ್ಕೆ ಎಷ್ಟು ಸೌಂಡ್ ಇಕ್ಕಾಗತ್ತೆ.